ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಬಿಹಾರದಲ್ಲಿ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವಾಗ ಬ್ರಹ್ಮನಿರಸನ ಆಗಿದೆ. ಏನು ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ, ಸರೆಂಡರ್ ಆಗಿದೆ. ಯಾಕಂದರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ನಾವೇನಾದರೂ ಗೊಂದಲ ಸೃಷ್ಟಿ ಮಾಡಿದ್ರೆ ಇದು ಒಂದು ಸರ್ಕಾರ ಕಳ್ಕೊತೈತೆ ಅನ್ನೋಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ ಮತ್ತು ಡಿ ಕೆ ಶಿವಕುಮಾರಿಂದ ಶಾಸಕರೇ ಇಲ್ಲ, ಎಲ್ಲ ಗಾಯಬಾಗಿದ್ದಾರೆ. ಇದೇ ಒಂದು ಉದ್ದೇಶ ಇಟ್ಟುಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು. 2.5 ವರ್ಷ ನಂತರ ಸಿದ್ದರಾಮಯ್ಯ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು. ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ ಉಚ್ಚಾಟನೆ ಮಾಡಿರಿ, ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತೇಳಿ ಒಂದು ಅಹವಾಲನ್ನು ಕೇಂದ್ರ BJP ಮುಂದೆ ಇಟ್ಟಿದ್ರು. ಪಾಪ ಹಿಂದ್ರಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ. ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ಒಬ್ಬರು ರಾಷ್ಟ್ರೀಯ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು, बसवनगौड़ा जी आप जो सही बोला था, डी के शिवकुमार के पास 10 से 12 विधायक है, वो भी ये कांग्रेस छोड़ने का निर्णय नहीं है तो वो भी इसका साथ नहीं ಅಂತ ಹೇಳಿದ್ರು. ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು. ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸು ಕಂಡಿದ್ದ. ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ, ಗಿಡ ಉಳಿತಿದ್ದಿಲ್ಲ, ಮರ ಉಳಿತಿದ್ದಿಲ್ಲ, ಉಸುಕು ಉಳಿತಿದ್ದಿಲ್ಲ, ಬಂಗಾರ ಉಳಿತಿದ್ದಿಲ್ಲ, ಬೆಳ್ಳಿ ಉಳಿತಿದ್ದಿಲ್ಲ. ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು. ಪುಣ್ಯಾಕ ಇಷ್ಟೇ ಉಳಿದದ. ಅದಕ್ಕೆ ಕಾರಣ ಏನಂದ್ರೆ ಯಾವ ಕಾಂಗ್ರೆಸ್ ಶಾಸಕರು ಸಿ ಕುಮಾರಿಂದ ಇಲ್ಲ. ಪಾಪ ಅವರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ, ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ, ತಥಾಸ್ತು, ನೀವು ಮುಖ್ಯಮಂತ್ರಿ ಆಗ್ತೀರಿ ತಥಾಸ್ತು, ನಮ್ಮ ಮಠಕ್ಕೆ ಒಂದು 50 ಕೋಟಿ ಕೊಡಿ ತಥಾಸ್ತು. ಅಷ್ಟು ತೊಗೊಂಡು ಅವ್ರು ಕೂತರು, ಅವರು ಊಟ ಹೋಳಿಗೆ ಹೊಡ್ಕೊತ ಅವ್ರು ಕೂತರು. ಇವ್ರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ, ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡ್ಡಾಡಕತ್ತಾರೆ. ನಾ ಅಧ್ಯಕ್ಷನಾದ ಮೇಲೆ ಇಷ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ, ಇಷ್ಟು ಹಣ ಗೊಳೆ ಮಾಡಿದ್ದೇನೆ, ಬಿಹಾರಕ್ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ, ನಿಮಗೆ ಬೆಂಗಳೂರಿಗೆ ಬಂದಾಗ ಎಲ್ಲ 5 ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಅಂತ ಇವರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ. ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋ ಆಗಿ ನಿಂದೆಲ್ಲಿ ತೊಗೊಂಡು ಬರ್ತೀವಿ, ಗೆಟ್ ಔಟ್ ಅಂತ ಮಾತಾನೆ. ಎಷ್ಟೈತೆ ನೋಡಿ ಕರ್ನಾಟಕ ಇತಿಹಾಸ. ಡಿ ಕೆ ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಬಿಹಾರದಲ್ಲಿ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವಾಗ ಬ್ರಹ್ಮನಿರಸನ ಆಗಿದೆ. ಏನು ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ, ಸರೆಂಡರ್ ಆಗಿದೆ. ಯಾಕಂದರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ನಾವೇನಾದರೂ ಗೊಂದಲ ಸೃಷ್ಟಿ ಮಾಡಿದ್ರೆ ಇದು ಒಂದು ಸರ್ಕಾರ ಕಳ್ಕೊತೈತೆ ಅನ್ನೋಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ ಮತ್ತು ಡಿ ಕೆ ಶಿವಕುಮಾರಿಂದ ಶಾಸಕರೇ ಇಲ್ಲ, ಎಲ್ಲ ಗಾಯಬಾಗಿದ್ದಾರೆ. ಇದೇ ಒಂದು ಉದ್ದೇಶ ಇಟ್ಟುಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ.
ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು. ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ, ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತೇಳಿ ಒಂದು ಅಹವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು. ಪಾಪ ಹಿಂದ್ರಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ. ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು, बसवनगौड़ जी आप जो सही बोला था, डीके शिवकुमार के पास 10 से 12 विधायक है, वो भी ये कांग्रेस छोड़ने का निर्णय नहीं है तो वो भी इसका साथ नहीं ಅಂತ ಹೇಳಿದ್ರು. ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು. ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸು ಕಂಡಿದ್ದ. ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ, ಗಿಡ ಉಳಿತಿದ್ದಿಲ್ಲ, ಮರ ಉಳಿತಿದ್ದಿಲ್ಲ, ಉಸುಕು ಉಳಿತಿದ್ದಿಲ್ಲ, ಬಂಗಾರ ಉಳಿತಿದ್ದಿಲ್ಲ, ಬೆಳ್ಳಿ ಉಳಿತಿದ್ದಿಲ್ಲ. ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು. ಪುಣ್ಯಾಕ ಇಷ್ಟೇ ಉಳ್ದದ. ಅದಕ್ಕೆ ಕಾರಣ ಏನಂದ್ರೆ ಯಾವ ಕಾಂಗ್ರೆಸ್ ಶಾಸಕರು ಶಿವಕುಮಾರಿಂದ ಇಲ್ಲ. ಪಾಪ ಅವರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ, ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ, ತಥಾಸ್ತು, ನೀವು ಮುಖ್ಯಮಂತ್ರಿ ಆಗ್ತೀರಿ, ತಥಾಸ್ತು, ನಮ್ಮ ಮಟ್ಟಕ್ಕೆ ಒಂದು 50 ಕೋಟಿ ಕೊಡಿ, ತಥಾಸ್ತು. ಅಷ್ಟು ತೊಗೊಂಡು ಅವ್ರು ಕೊತ್ತರು, ಅವರು ಊಟ ಹೋಳಿಗೆ ಹೊಡ್ಕೊತ ಅವ್ರು ಕೊತ್ತರು. ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ, ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡ್ಡಾಡಕತ್ತಾರೆ. ನಾ ಅಧ್ಯಕ್ಷನಾದ ಮೇಲೆ ಇಷ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ, ಇಷ್ಟು ಹಣ ಗೋಳೆ ಮಾಡಿದ್ದೇನೆ, ಬಿಹಾರಕ್ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ, ನಿಮಗೆ ಬೆಂಗಳೂರಿಗೆ ಬಂದಾಗೆಲ್ಲ 5 ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಅಂತ ಇವರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ. ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋ ಆಗಿ ನಿಂದೆಲ್ಲಿ ತೊಗೊಂಡು ಬರ್ತೀವಿ, ಗೆಟ್ ಔಟ್ ತಾವ ಅಂತಾನೆ. ಎಷ್ಟೈತೆ ನೋಡಿ ಕರ್ನಾಟಕ ಇತಿಹಾಸ. ಡಿ ಕೆ ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ, ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಬಿಹಾರದಲ್ಲಿ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವಾಗ ಬ್ರಹ್ಮ ನಿರಸನ ಆಗಿದೆ. ಏನು ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ, ಸರೆಂಡರ್ ಆಗಿದೆ. ಯಾಕಂದರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ನಾವೇನಾದರೂ ಗೊಂದಲ ಸೃಷ್ಟಿ ಮಾಡಿದ್ರೆ ಇದು ಒಂದು ಸರ್ಕಾರ ಕಳ್ಕೊತೈತೆ ಅನ್ನೋಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ. ಮತ್ತು ಡಿ ಕೆ ಶಿವಕುಮಾರಿಂದ ಶಾಸಕರೇ ಇಲ್ಲ, ಎಲ್ಲ ಗಾಯಬಾಗಿದ್ದಾರೆ. ಇದೇ ಒಂದು ಉದ್ದೇಶ ಇಟ್ಟುಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು. ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ, ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತೇಳಿ ಒಂದು ಅಹವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು. ಪಾಪ ಹಿಂದ್ರಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ. ನಾನು ಉಚ್ಚಾಟನೆ ಮಾಡಿದ್ಮ್ಯಾಗ ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು, बसवनगौड़ जी आप जो सही बोला था, डीके शिवकुमार के पास 10 से 12 विधायक है, वो भी ये कांग्रेस छोड़ने का निर्णय नहीं है तो वो भी इसका साथ नहीं ಅಂತ ಹೇಳಿದ್ರು. ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು. ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸು ಕಂಡಿದ್ದ. ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ, ಗಿಡ ಉಳಿತಿದ್ದಿಲ್ಲ, ಮರ ಉಳಿತಿದ್ದಿಲ್ಲ, ಉಸುಕು ಉಳಿತಿದ್ದಿಲ್ಲ, ಬಂಗಾರ ಉಳಿತಿದ್ದಿಲ್ಲ, ಬೆಳ್ಳಿ ಉಳಿತಿದ್ದಿಲ್ಲ. ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು. ಪುಣ್ಯಾಕ ಇಷ್ಟೇ ಉಳ್ದದ. ಅದಕ್ಕೆ ಕಾರಣ ಏನಂದ್ರೆ ಯಾವ ಕಾಂಗ್ರೆಸ್ ಶಾಸಕರು ಶಿವಕುಮಾರಿಂದ ಇಲ್ಲ. ಪಾಪ ಅವರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ, ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ, ತಥಾಸ್ತು, ನೀವು ಮುಖ್ಯಮಂತ್ರಿ ಆಗ್ತೀರಿ, ತಥಾಸ್ತು, ನಮ್ಮ ಮಟ್ಟಕ್ಕೆ ಒಂದು 50 ಕೋಟಿ ಕೊಡಿ, ತಥಾಸ್ತು. ಅಷ್ಟು ತೊಗೊಂಡು ಅವ್ರು ಕೊತ್ತರು, ಅವರು ಊಟ ಹೋಳಿಗೆ ಹೊಡ್ಕೊತ ಅವ್ರು ಕೊತ್ತರು. ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ, ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬುಕ್ಕ ಹಿಡ್ಕೊಂಡು ಅಡ್ಡಾಡಕತ್ತಾರೆ. ನಾ ಅಧ್ಯಕ್ಷನಾದ ಮೇಲೆ ಇಷ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ, ಇಷ್ಟು ಹಣ ಗೋಳೆ ಮಾಡಿದ್ದೇನೆ,
ಬಿಹಾರಕ್ಕೆ ಇಟ್ಟು ಚುನಾವಣೆಗೆ ರೊಕ್ಕ ಕೊಟ್ಟಿದ್ದೇನೆ, ನಿಮಗೆ ಬೆಂಗಳೂರಿಗೆ ಬಂದಾಗೆಲ್ಲ 5 ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ಅಂತ ಇವರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ. ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋ ಆಗಿ ನೀನು ನಿಂದೆಲ್ಲಿ ತೊಗೊಂಡು ಬರ್ತೀವಿ ಗೆಟ್ ಔಟ್ ಅಂತ ಮಾತಾನೆ. ಇವತ್ತೈತೆ ನೋಡಿ ಕರ್ನಾಟಕ ಇತಿಹಾಸ.